ಹನುಮಂತನ ಮನೆಗೆ ಮತ್ತೊಮ್ಮೆ ಧನ್ರಾಜ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಉತ್ತಮವಾದಂತಹ ಸಮಯವನ್ನು ಕಳೀತಾರೆ. ಜೊತೆಗೆ ಸಾಕಷ್ಟು ಕಾಮಿಡಿ ಭರಿತವಾದಂತಹ ರೀಲ್ಸ್ ಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಧನ್ರಾಜ್ ಮತ್ತೆ ಹನುಮಂತ ಒಂದು ದೋಸ್ತ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಹೇಳ್ಬೋದು. ಎಲ್ರಿಗೂ ಕೂಡ ಇಷ್ಟ. ಸದ್ಯಕ್ಕೆ ಹನುಮಂತು ಸಾಕಷ್ಟು ರೀತಿಯಲ್ಲಿ ಈವೆಂಟ್ಸ್ ಶೋಸ್ ಗಳಲ್ಲಿ ಬ್ಯುಸಿ ಆಗಿದ್ರೆ, ಧನ್ರಾಜ್ ಅವರು ರಿಯಾಲಿಟಿ ಶೋ ಕ್ವಾಟ್ಲೆ ಕಿಚನ್ ಅಲ್ಲಿ ಬ್ಯುಸಿ ಆಗಿದ್ದಾರೆ. ಆಗಾಗ ಭೇಟಿ ಆಗ್ತಿರ್ತಾರೆ. ಹನುಮಂತ ಕೂಡ ಧನ್ರಾಜ್ ಮನೆಗೆ ಬೆಂಗಳೂರಿಗೆ ಹೋಗ್ತಾ ಇರ್ತಾರೆ. ಇನ್ನ ಧನ್ರಾಜ್ ಅವರು ಕೂಡ ಆಗಾಗ ಹನುಮಂತನ ಮನೆಗೆ ಹೋಗ್ತಾ ಇರ್ತಾರೆ. ಸೊ ಆ ರೀತಿಯ ಒಂದು ಒಡನಾಟ ತುಂಬಾನೇ ಚೆನ್ನಾಗಿದೆ. ಇದೇ ರೀತಿ ಇವರ ಒಂದು ಗೆಳೆತನ ಫ್ರೆಂಡ್ಶಿಪ್ ಮುಂದುವರಿಯಲಿ ಎಂಬುದೇ ಪ್ರತಿಯೊಬ್ಬರ ಅಭಿಮಾನಿಗಳ ಆಸೆ. ಬಿಗ್ ಬಾಸ್ ಟೈಮ್ನಿಂದ ಇಬ್ರು ಕೂಡ ಫ್ರೆಂಡ್ಸ್ ಆಗ್ತಾರೆ. ಹನುಮಂತ ಸಿಕ್ಕಿದ್ದು ಧನ್ರಾಜ್ಗೆ ನೆಕ್ಸ್ಟ್ ಲೆವೆಲ್ ನೇಮ್ ಫೇಮ್ ಕೂಡ ಕ್ರಿಯೇಟ್ ಆಗಿದೆ. ಅದಂತೂ 100% ಸತ್ಯ. ಯಾಕೆಂದ್ರೆ ಧನ್ರಾಜ್ ಅವರು ಬಿಗ್ ಬಾಸ್ ಆರಂಭದಲ್ಲಿ ಅಷ್ಟಾಗಿ ಏನಿರಲಿಲ್ಲ. ಬಟ್ ಯಾವಾಗ ಹನುಮಂತ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಡ್ತಾರೆ, ಆಗ ನೋಡಿ ಅವರ ಒಂದು ಚಾಪೆ ಚೇಂಜ್ ಆಗ್ಬಿಡುತ್ತೆ. ಎಲ್ರಿಗೂ ಕೂಡ ಇಷ್ಟ ಆಗಕ್ಕೆ ಶುರು ಮಾಡ್ತಾರೆ. ಮತ್ತೆ ಇವರ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಹೀಗಾಗಿ ಎಲ್ಲರೂ ಕೂಡ ಧನ್ರಾಜ್ ಮತ್ತೆ ಹನುಮಂತನ ಇಷ್ಟಪಡೋಕೆ ಶುರು ಮಾಡ್ತಾರೆ. ಆಗಾಗ ಭೇಟಿಯಾಗಿ ಸಾಕಷ್ಟು ಕಾರ್ಯಕ್ರಮ ಫಂಕ್ಷನ್ಗಳಿದ್ದು ಕೂಡ ಕಾಣಿಸ್ಕೋತಾ ಇರ್ತಾರೆ. ಇಬ್ಬರಿಗೂ ಕೂಡ ಸನ್ಮಾನವನ್ನು ಕೂಡ ಮಾಡಿರ್ತಾರೆ. ನಿಮಗೂ ಕೂಡ ಇಷ್ಟ ಈ ಒಂದು ತುಂಬಾನೇ ಚೆನ್ನಾಗಿರುವಂತ ಒಂದು ಜನ್ಮದ ಜೋಡಿ ಅಂತಾನೆ, ದೋಸ್ತ ಅಂತಾನೆ ಕರೆಯಲ್ಪಡುವಂತ ಹನುಮಂತ ಮತ್ತೆ ಧನ್ರಾಜ್ ಜೋಡಿ ತಪ್ಪದೆ ಕಮೆಂಟ್ ಮಾಡಿ.